ನಿಮಗೆಲ್ಲ ಟ್ರಾಫಿಕ್ಕು ಎಲ್ಲರಿಗೂ ಬೇಗ ಶುರು ಮಾಡಬೇಕು ಅಂತೀರಾ. ಆದರೆ ವೆಂಕಟೇಶ್ ಅವರಿಗೆ ಫೋನ್ ಮಾಡಿ ಹೇಳಿದೆ, ನಾನು ತಡ ಆಗುತ್ತೆ, ಶುರು ಮಾಡ್ಕೊಂಬಿಡಿ, ಪತ್ರಕರ್ತರು ಕಾಯೋದು ಬೇಡ, ಕಾರ್ಯಕ್ರಮ ಶುರು ಆಗ್ತಾ ಇದ್ದಂಗೆ ಜಾಯಿನ್ ಆಗ್ತೀನಿ ಅಂತ. ನಾನು ಟ್ರೈಲರ್ ಆಗಲೇ ನೋಡಿದ್ರಿಂದ ಟ್ರೈಲರೂ ತೋರಿಸ್ಬಿಡಿ ಏನಿದೆ, ಆದರೂ ವೆಯ್ಟ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಲೀಲಾ ಅವರು. ಟೈಟಲ್ ಬಗ್ಗೆ ಸ್ಟ್ರೈಟಾಗಿ ಬರ್ತೀನಿ. ನಾಯಿದೆ ಎಚ್ಚರಿಕೆ. ನಾಯಿದೆ ಎಚ್ಚರಿಕೆಯ ಒಂದು ನಿರ್ದೇಶಕ ಕಲೇಗೌಡರು ಅಂತ. ಕಲೇಗೌಡರಲ್ಲಿ ಕಲೆ, ಅವ್ರ ಹೆಸರಲ್ಲೇ ಕಲೆ ಅಂತ ಇರೋದ್ರಿಂದ ಎಲ್ಲಿ ಡೈರೆಕ್ಟರ್ ಕಾಣ್ತಾ ಇಲ್ಲ ಇಲ್ಲಿ. ಎಸ್, ಅವರ ನಿರ್ದೇಶನ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಡಾಕ್ಟರ್ ಲೀಲಾ ಮೋಹನ್. ಲೀಲಾ ಮೋಹನ್ ಅವರು ನನ್ನ ಫ್ಯಾಮಿಲಿ ಡಾಕ್ಟರ್. ಸಿಮಿಯಾ ಪರಿಚಯ ಇಲ್ಲ, ಆದರೆ ನನ್ನ ಇಡೀ ಫ್ಯಾಮಿಲಿಯ ಒಂದು ಮಾತ್ರೆಗಳು ಕೊಡ್ತಾ ಒಂದು ಪರಿಚಯ ಆಗಿ, ಒಂದು ಡಾಕ್ಟರ್ ಆಗಿ, ಒಂದು ಹಂಚಿಕೆದಾರರಾಗಿ ಮತ್ತು ನಿರ್ಮಾಪಕರಾಗಿ, ಈಗ ನಟರಾಗಿ ಒಂದು ಪ್ರವೇಶ ಮಾಡ್ತಾರೆ ಚಿತ್ರರಂಗಕ್ಕೆ. ಅವ್ರಿಗೆ ಒಳ್ಳೆಯದಾಗಲಿ, ನಾವೆಲ್ಲ ಸೇರಿ ಅವ್ರಿಗೆ ಸಪೋರ್ಟ್ ಮಾಡೋಣ. ಯಾಕೆ ಅಂತಂದರೆ ಹಲವಾರು ಹೊಸಬರು ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ. ಕನ್ನಡ ಚಿತ್ರರಂಗಕ್ಕೆ ಬಂದಾಗ ಅವ್ರಿಗೆ ಅನುಭವ ಇರಲ್ಲ. ಇವ್ರಿಗೂ ಅಷ್ಟೇ ಸಿನಿಮಾ ರಂಗದ ಯಾವುದೇ ಒಂದು ಅನುಭವ ಇಲ್ಲ. ಮಾತ್ರೆ ಕೊಡಿ ಅಂತಂದರೆ ಮಾತ್ರೆ ಕೊಡ್ತಾರೆ ಬೇಕಾರೆ, ಆದರೆ ಇಂಜೆಕ್ಷನ್ ಕೊಡಿ ಅಂದರೆ ಕೊಡ್ತಾರೆ. ಆದರೆ ಈಗ ಒಂದು ಸಿನಿಮಾ ರಂಗಕ್ಕೆ ಬಂದಿದ್ದಾರೆ, ಅವ್ರಿಗೆ ನಾವೆಲ್ಲ ಇಂಜೆಕ್ಷನ್ ಕೊಡೋಣ ಅಂತ. ಮತ್ತು ಅರ್ಜುನ್ ರೆಡ್ಡಿಯ ಒಂದು ಪಾತ್ರ ಪರಕಾಯ ಪ್ರವೇಶ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾಕೆ ಅಂತಂದರೆ ಒಬ್ಬ ಡಾಕ್ಟರ್ ಆಗಿ, ಒಬ್ಬ ನಟರಾಗಿ ಇಲ್ಲಿ ಬಂದಿರೋದು, ಆ ಒಂದು ಆಂಗ್ರಿ ಯಂಗ್ ಮ್ಯಾನ್ ಮತ್ತು ಒಂದು ನಟರಾಗಬೇಕು ಅಂತ ಒಬ್ಬ ಡಾಕ್ಟರ್ ಬಂದಿರೋದು ನಿಜವಾಗ್ಲೂ ಆಶ್ಚರ್ಯ. ಮತ್ತು ಈ ಥರ ಒಂದು ನಾಯಿದೆ ಎಚ್ಚರಿಕೆ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಬಂದಿರೋದು ಇನ್ನೂ ಆಶ್ಚರ್ಯ. ಯಾಕೆ ಅಂತಂದರೆ ಇದೊಂದು ನಾನು ನೋಡ್ತಾ ಇರೋಂಗೆ ಮೋಸ್ಟ್ಲಿ ಒಂದು ಹಾರರ್, ಥ್ರಿಲ್ಲರ್ ಮತ್ತು ಏನಂತಾರೆ ಸಸ್ಪೆನ್ಸ್, ಸೈನ್ಸ್ ಫಿಕ್ಷನ್, ಒಂದು ನಾಯಿ ಬಗ್ಗೆ ಮತ್ತು ಒಂದು ರೇಬೀಸ್ ಬಗ್ಗೆ ಅಂತ ಕೇಳ್ಪಟ್ಟೆ. ಈ ಥರ ಒಂದು ಸಿನಿಮಾ ಒಂದು ಕೈ ಹಾಕಿರೋದು ಯಾವ ಥರ ಬರ್ಬೋದು ಅಂತ ಒಂದು ಟ್ರೈಲರಲ್ಲಿ ನೋಡಿದ್ರೆ ಇನ್ನೂ ಅನುಭವ ಹೆಚ್ಚು ಪಡೀತಾರೆ. ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿದ್ರೆ, ಬೆಂಬಲ ನೀಡಿದ್ರೆ ಇನ್ನೂ ಹೆಚ್ಚು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಅವರ ಧರ್ಮಪತ್ನಿನೂ ತುಂಬ ಹಿಂದೆಯಿಂದ ಒಂದು ಅಡ್ವರ್ಟೈಸ್ಮೆಂಟಲ್ಲಿದ್ದಾರೆ, ಪ್ರಕಾಶ್ ಆಡ್ಸ್ ಅವ್ರದ್ದೇನೆ. ಮತ್ತು ಇವರು ಒಂದು ಸೆಲ್ಫ್ ಮೇಡ್ ಮ್ಯಾನ್ ಥರ ಡಾಕ್ಟರ್ ಆಗಿ ಅವರ ಒಂದು ಹಾರ್ಡ್ ಅಂಡ್ ಮನಿನ ತಂದು ಇಲ್ಲಿ ನಿರ್ಮಾಣಕ್ಕೆ ಹಾಕಿರೋದು. ನಿಜವಾಗ್ಲೂ ಆಲ್ ದ ಬೆಸ್ಟ್ ಲೀಲಾ ಅವರೇ. ಒಂದು ಡಾಕ್ಟ್ರಲ್ಲಿ ಯಾವ ಥರ MBBS 5 ವರ್ಷ ಓದಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿ ತಯಾರಿ ತೊಗೊಂಡು ಬಂದರು, ಈ ಸಿನಿಮಾ ರಂಗಕ್ಕೂ ಅಷ್ಟೇ ಸುಮ್ಮನೆ ಪಾದಾರ್ಪಣೆ ಮಾಡಬೇಡಿ, ತಯಾರಿ ತೊಗೊಂಡು ಬನ್ನಿ, ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳು ಮಾಡಿ, ಒಳ್ಳೊಳ್ಳೆ ನಟನೆ ಮಾಡಿ. ಮತ್ತು ನನಗನ್ಸೋದು ನಿರ್ಮಾಣಕ್ಕಿಂತ ನಟನೆಯಲ್ಲಿ ನಿಮ್ಗೆ ಆಸಕ್ತಿ ಇದೆ ಅನ್ಸುತ್ತೆ, ಯಾಕಂದರೆ ಪ್ರತಿಯೊಂದು ಫ್ರೇಮಲ್ಲೂ ಕಾಣ್ತಾ ಇದ್ದೀರಾ. ಸೊ ಆಲ್ ದಿ ಬೆಸ್ಟ್ ಯು, ಆ್ಯಂಡ್ ಇನ್ನೂ ಹೆಚ್ಚು ಅವಕಾಶಗಳು ಬರಲಿ ಈ ಸಿನಿಮಾ ಮೂಲಕ ಅಂತ ಹೇಳ್ತೀನಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಪತ್ರಕರ್ತರೆಲ್ಲ ಇವತ್ತಿದ್ದಾರೆ, ಅವ್ರಿಗೆಲ್ಲ ನಾನು ಒಬ್ಬ ಪತ್ರಕರ್ತ, ನಮಗೆಲ್ಲ ಗೊತ್ತಿದೆ ಇವತ್ತು ಎಷ್ಟು ಚಾಲೆಂಜಿಂಗು ಪ್ರೇಕ್ಷಕರನ್ನ ಕರೆಸೋದು ಒಂದು ಚಿತ್ರಮಂದಿರಕ್ಕೆ ಅಂತ. ಇತ್ತೀಚೆಗಷ್ಟೇ ಯಶೋರ್ ಹೇಳಿದ ಮಾತು ನಿಜವಾಗ್ಲೂ ಮತ್ತೆ ನನಗೆ ಕಾಡ್ತಾ ಇದೆ. ಈ ಥರ ಒಂದು ಪತ್ರಿಕಾಗೋಷ್ಠಿ ಮಾಡ್ಬೋದು, ಪತ್ರಕರ್ತರು ಸಪೋರ್ಟ್ ಮಾಡ್ತಾರೆ, ಬೆಂಬಲ ನೀಡ್ತಾರೆ, ಸೋಷಿಯಲ್ ಮೀಡಿಯಲ್ಲಿ ಬರುತ್ತೆ, ವಿಡಿಯೋಗಳು ಪ್ರಮೋಷನ್ ಆಗುತ್ತೆ. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ತವ್ಯ ಅನ್ನೋದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು. ಒಳ್ಳೆ ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ. ಅಫ್ಕೋರ್ಸ್ ಎಲ್ಲರೂ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚು ಪ್ರಯತ್ನ ಪಡಬೇಕು ಅಂತ. ಯಾಕೆ ಅಂತಂದರೆ ಇದೊಂದು ಕ್ರಿಯಾಶೀಲತೆಯ ಮಾಧ್ಯಮ, ಎಲ್ಲರೂ ಪ್ರಯತ್ನ ಅಷ್ಟೇ ಸಾಲದು. ಒಂದು ಕ್ರಿಯೇಟಿವ್ ಒಂದು ಫೀಲ್ಡ್ ಇರೋದ್ರಿಂದ ಸಕ್ಸಸ್ ರೇಟು ಕಡಿಮೆ ಇರುತ್ತೆ. ಅಫ್ಕೋರ್ಸ್ ಸಕ್ಸಸ್ ಆದರೆ ಒಂದು KGF ಆಗುತ್ತೆ, ಒಂದು ಕಾಂತಾರ ಆಗುತ್ತೆ, ಮತ್ತು ಹಲವಾರು ದೊಡ್ಡ ಬ್ಲಾಕ್ ಬಸ್ಟರ್ಗಳಾಗುತ್ತೆ ಅಂತ ಹೇಳ್ತೀನಿ. ಮತ್ತು ಎಲ್ಲರೂ ಇವತ್ತು ಕಂಪೇರ್ ಮಾಡ್ತಾರೆ, ಮಲಯಾಳಂ ಸಿನಿಮಾ ತುಂಬ ಚೆನ್ನಾಗಿ ಓಡ್ತಾ ಇದೆ, ನಮ್ಮ ಕನ್ನಡ ಸಿನಿಮಾ ಯಾಕೆ ಓಡ್ತಾ ಇಲ್ಲ ಅಂತ. ನಾನು ಹಿಂದಿ ಮಾಡಿದ್ದೀನಿ, ಡೈರೆಕ್ಟ್ ಮಾಡಿದ್ದೀನಿ, ಕನ್ನಡ ಮಾಡಿದ್ದೀನಿ, ತೆಲುಗುಗೆ ಡಬ್ ಆಗಿದೆ, ಹಲವಾರು ಇಂಡಸ್ಟ್ರಿ ನೋಡ್ತಾ ಇರೋದ್ರಿಂದ ನಾವು ಅಫ್ಕೋರ್ಸ್ ಕನ್ನಡ ಯಾವುದಕ್ಕೂ ಕಮ್ಮಿ ಇಲ್ಲ. KGF ಆದಾಗ, ಕಾಂತಾರ ಆದಾಗ ಎಲ್ಲರೂ ಈ ಕಡೆ ನೋಡ್ತಾ ಇದ್ರು. ಅಲ್ಲೂ ಅಷ್ಟೇ 100 ಸಿನಿಮಾ ತಯಾರಾಗುತ್ತೆ, 5 ಸಿನಿಮಾ ಇಲ್ಲಿ ಬಂದು ಅದು ಹಿಟ್ ಆದಾಗ ಅದ್ರ ಬಗ್ಗೆ ಮಾತಾಡ್ತೀವಿ ಅಷ್ಟೇ ಹೊರತು 95 ಸಿನಿಮಾ ಅಲ್ಲೂ ಫ್ಲಾಪ್ ಆಗಿರುತ್ತೆ. ಎಲ್ಲ ಕಡೆ ನೋಡಿದ್ದೀನಿ ನಾನು, ತೆಲುಗುನಲ್ಲಿ ನನ್ನ ಸಿನಿಮಾಗಳು ರೀಶೂಟ್ ಮಾಡಿ ಡಬ್ ಮಾಡಲು ಹೋದಾಗ ಇಲ್ಲಿ ಎಲ್ಲ ಹಿಟ್ಟು ಅಂತಾರೆ, ಅಲ್ಲೂ ಫೇಲ್ಯೂರ್ಸ್ ಇರುತ್ತೆ, ಸಕ್ಸಸ್ ಕಡಿಮೆನೇ ಇರುತ್ತೆ. ಮಲಯಾಳಮಲ್ಲೂ ಅಷ್ಟೇ ಒಂದು 5-6 ಸಿನಿಮಾ ಸಕ್ಸಸ್ ಆಗುತ್ತೆ, ಅದನ್ನ ಇಲ್ಲಿ ಮಾತಾಡ್ತಾ ಇರ್ತೀವಿ.
ಇಲ್ಲೂ ಅಷ್ಟೇ ನಾವು ನಮ್ಮ ಸಿನಿಮಾಗಳು ದೊಡ್ಡ ದೊಡ್ಡ ಹಿಟ್ ಆದಾಗ ಎಲ್ಲರೂ ಕನ್ನಡ ಸಿನಿಮಾದ ಕಡೆ ಮಾತಾಡ್ತಾ ಇದ್ರು. ಅಫ್ಕೋರ್ಸ್ 2024 ಪ್ರೇಕ್ಷಕರು ಜಾಸ್ತಿ ಬಂದಿಲ್ಲ, ಪ್ರಯತ್ನ ಮಾಡ್ತಾನೆ ಇದೀವಿ ಎಲ್ಲರೂ. ಒಳ್ಳೆ ಸಿನಿಮಾಗಳು 3 ಬರುತ್ತೆ, ಯಾಕಂದ್ರೆ ಒಂದು ಕ್ರಿಯೇಟಿವಿಟಿ ಇದ್ದಿದ್ದರಿಂದ ಅಪ್ಡೇಟ್ ಆಗ್ತಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ. ಆಮೇಲೆ ನನ್ನ ಹಲವಾರು ಸಹ ನಿರ್ದೇಶಕರು ಇವತ್ತು ಒಂದು 30ಕ್ಕಿಂತ ಹೆಚ್ಚು ಸಹ ನಿರ್ದೇಶಕರು ನಿರ್ದೇಶಕರಾಗಿದ್ದಾರೆ. ಇತ್ತೀಚೆಗೆ ಉಪೇಂದ್ರ ಮಗನ್ ಸಿನಿಮಾನು ಅನೌನ್ಸ್ ಆಯಿತು, ಆ ಡೈರೆಕ್ಟರು ಅಷ್ಟೇ, ನನ್ನ ಅಸಿಸ್ಟೆಂಟು, ಹಲವಾರು ಜನ ಅಸಿಸ್ಟೆಂಟ್ಸ್ ಇವತ್ತು ನನ್ನ ಅಸಿಸ್ಟೆಂಟ್ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಆಗಿದ್ದಾರೆ. ಮೊದಲ ಸಲ ಮಾಡಿದ ಅದೇ ನಿರ್ದೇಶಕ, ಮತ್ತು ಅವ್ರಿಗೂ ಆಲ್ ದ ಬೆಸ್ಟ್. ಮತ್ತು ಮುಖ್ಯವಾಗಿ ಇವತ್ತು ನಾಯಿದೆ ಎಚ್ಚರಿಕೆ ಒಳ್ಳೆ ಸಿನಿಮಾ ಇರುತ್ತೆ ಅಂತ ನಾವೆಲ್ಲ ಹೂವು ಪಡ್ತೀವಿ ಟ್ರೈಲರ್ ಮೂಲಕ. ಕೊನೆಯಲ್ಲಿ ನಾಯಿದೆ ಎಚ್ಚರಿಕೆ, ಪ್ರೇಕ್ಷಕರಿಲ್ಲ ಎಚ್ಚರಿಕೆ ಆಗಬಾರ್ದು, ಪ್ರೇಕ್ಷಕರಿದ್ದಾರೆ ಎಚ್ಚರಿಕೆ ಅಂತ ಬೆನ್ ತಟ್ಟಿ ನಮ್ಮ ಡಾಕ್ಟರ್ ಲೀಲಾ ಮೋಹನ್ಗೆ ಆಲ್ ದ ಬೆಸ್ಟ್. ಇನ್ನೂ ಹೆಚ್ಚು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ, ನಟನೆಯಲ್ಲಿ ಒಂದು ಟ್ರೈನಿಂಗ್ ತಗೊಂಡು ಇನ್ನೂ ಹೆಚ್ಚು ನಿಪುಣರಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡಿ, ಒಂದು ಇಲ್ಲಿ ಡಾಕ್ಟರ್ ಆಗಿ ಯಾವ ಥರ ನೀವು ಸಕ್ಸಸ್ ಕಂಡಿದ್ದೀರಾ. ಯಾಕೆ ಅಂತಂದ್ರೆ ನಾನು ನೋಡಿದ್ದೀನಿ ಅವ್ರನ್ನ. HSR ಲೇಔಟಲ್ಲಿ ಒಂದು ಕ್ಲಿನಿಕ್ ಇದೆ, ಒಂದು ಪೇಷಂಟ್ಸ್ ಬರ್ತಾ ಇರ್ತಾರೆ, ಟೈಮೇ ಇರಲ್ಲ ಅವ್ರಿಗೆ, ಅಷ್ಟೊಂದು ಪೇಷಂಟ್ಸು. ಒಂದಿನ ಏನಾರು ಅವ್ರು ಕ್ಲಿನಿಕ್ ಹೋಗಿಲ್ಲ ಅಂದ್ರೆ 1 ಲಕ್ಷ ರೂಪಾಯಿ ಅವ್ರಿಗೆ ಕಲೆಕ್ಷನ್ ಕಡಿಮೆ ಆಗುತ್ತೆ. ಆ ಥರ ಒಂದು ಸಕ್ಸಸ್ಫುಲ್ ಡಾಕ್ಟ್ರು. ಅಲ್ಲೊಂದು 2 ತಿಂಗಳು ಕಂಟಿನ್ಯೂಸ್ ಆಗಿರೋ ಒಂದು ಪಿಕ್ಚರ್ ಮಾಡ್ಬೋದು. ಸೊ ಆ ಥರ ಇದ್ದಾಗ ಇಲ್ಲಿ ಪಿಕ್ಚರ್ಗೆ ಯಾಕೆ ಬಂದಿದ್ದೀರಾ ಅಂತಂದ್ರೆ, ಪಿಕ್ಚರ್ಗೆ ಬಂದಾಗ ಒಳ್ಳೆ ತಯಾರಿ ತಗೊಳ್ಳಿ, ಪ್ಯಾಷನ್ ಇದೆ, ಒಂದು ಆ್ಯಕ್ಟಿಂಗಲ್ಲಿ ತಯಾರಿ ತಗೊಂಡು ಈ ಸಿನಿಮಾ ರಂಗಕ್ಕೆ ಕಾಲಿಡಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ, ಯಾವ ಥರ ನೀವು ಡಾಕ್ಟ್ರು 8 ವರ್ಷ 9 ವರ್ಷ ಓದಿದ್ರು, ಇಲ್ಲೂ ಅಷ್ಟೇ ಸಮುದ್ರದಲ್ಲಿ ಈಜಾಡೋದು ಕಷ್ಟ, ದೊಡ್ಡದ ಟ್ರೈನಿಂಗ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಅನುಭವ ಪಡಿಬೇಕು. ಅನುಭವ ಬನ್ನಿ, ಮೈಕಟ್ಟೆಲ್ಲ ಚೆನ್ನಾಗಿದೆ. ಮತ್ತು ಯಾವ ಥರ ಡಾಕ್ಟರ್ ಆಗಿ ಟ್ರೈನಿಂಗ್ ತಗೊಂಡ್ರೋ, ಇಲ್ಲೂ ಅಷ್ಟೇ ಟ್ರೈನಿಂಗ್ ತಗೋಬೇಕು, ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ. ಸಿನಿಮಾ ಟಿವಿ ಮೂವಿಯಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಆರಾಮಾಗಿ ಸಿನಿಮಾಗೆ ಬಂದು ಒಂದು 2 hours 2.5 hour ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಕಂಪ್ಲೀಟ್ಲಿ ಸೈನ್ಸ್ ಫಿಕ್ಷನ್ ಅಲ್ಲ, ಆಮೇಲೆ ಏನೇನೋ ತೋರಿಸ್ಬಿಟ್ಟಿದ್ದೀವಿ ಅದು ಇದು ಅಂತ CG ವರ್ಕಲ್ಲಿ ಅಂಥದ್ದೇನಿಲ್ಲ. CG ವರ್ಕ್ ಕೂಡ ತುಂಬ ಕಮ್ಮಿ ಇದೆ. ಅಂದರೆ ಮೈನ್ ಒರಿಜಿನಲ್ ನಾಯಿಗಳನ್ನೇ ಜಾಸ್ತಿ ಯೂಸ್ ಮಾಡಿದ್ದೀವಿ ಮೂವಿಯಲ್ಲಿ. ಸ್ವಲ್ಪ ಒಂಚೂರು ಮಾಡಿದ್ದೀವಿ, ಬಟ್ ಸ್ಟಿಲ್ ವರ್ಕ್ ತುಂಬ ಇದೆ. ಬಟ್ ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಅಂತ ಅನ್ಕೊತೀನಿ. ನಾನು ತುಂಬ ಪ್ರೆಸ್ ಮೀಟ್ಸಲ್ಲಿ ಹೇಳ್ತಾ ಇರ್ತೀನಿ, ಯೂಶ್ವಲಿ ನನ್ನ ಬಗ್ಗೆ ನಾನೇ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀನಿ. ನಾನು MBBS MD ಜನರಲ್ ಮೆಡಿಸಿನ್ ಮಾಡಿರೋದು, ಮತ್ತು ನನ್ನ ಸ್ವಂತ ಪ್ರಾಕ್ಟೀಸ್ ಇದೆ ಪಡಿದಮ್ ಹೆಲ್ತ್ ಕೇರ್ ಅಂತ ಹೇಳಿ HSRಲ್ಲಿ. ಅದಾದಮೇಲೆ ನಾನು ಕನ್ಸಲ್ಟೆಂಟಾಗಿ ಮಣಿಪಾಲ್ ಮತ್ತು ಮದರ್ಹುಡ್ ಆ್ಯಂಡ್ ರೈನ್ಬೋ ಹಾಸ್ಪಿಟಲ್ಸ್ ಅಂತ ಇದೆ, ಸೊ ಸರ್ಜಾಪುರ್ ರೋಡಲ್ಲಿ. ಸೊ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಸೊ ಎಲ್ಲರಿಗೂ ಬಂದಿರೋರಿಗೆ ಧನ್ಯವಾದಗಳು. ಒನ್ಸ್ ಅಗೈನ್ ನಮ್ಮಿಂದ ನಿಮ್ಗೆ ಸ್ವಲ್ಪ ಲೇಟ್ ಆಗಿದೆ ಅಂತ ಅನಿಸುತ್ತೆ ಮಾಧ್ಯಮದವ್ರಿಗೆ, ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ, ಒಂದು, ನೀವು ಯಾರು ನನ್ನ ರಕ್ತ ಸಂಬಂಧಿಕರಲ್ಲ, ಆದ್ರೂ ನೀವು ನಾನೊಂದು ಫೋನ್ ಮಾಡಿ ಕರೆದಿರೋದಕ್ಕೆ ನೀವೆಲ್ಲ ಬಂದಿದ್ದೀರಾ. ಅದಕ್ಕೆ ಐ ಆಮ್ ರಿಯಲಿ ಹ್ಯಾಟ್ಸ್ ಆಫ್. ಆ್ಯಂಡ್ ಇದೇ ಥರ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ. ನಾನು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋಣ ಅಂತ ಹೊರಟಿದ್ದೀನಿ. ನಾನು ಪ್ರಾಕ್ಟೀಸ್ ಮಾಡಿಕೊಂಡು, ನಾನು ಕಷ್ಟಪಟ್ಕೊಂಡು ದುಡ್ಡು ಸಂಪಾದನೆ ಮಾಡಿ ಸಿನಿಮಾಗಳು ನಾನು ಮಾಡ್ತೀನಿ. ನನ್ನನ್ನು ಯಾರಾದರೂ ಸಿನಿಮಾದಲ್ಲಿ ತೊಗೊಂಡಿಲ್ಲ ಅಂದರೂ ನಾನು ಸಿನಿಮಾ ಮಾಡ್ತೀನಿ. ಸೊ ಆನ್ ದಿಸ್ ಸ್ಟೇಜ್ ಐ ಆಮ್ ಟೆಲ್ಲಿಂಗ್ ದಿಸ್. ಸೊ ಅಪಾನ್ ದ್ಯಾಟ್, ನಮ್ಮ ಹೀರೋಯಿನ್ಸು ಇಬ್ಬರು ಇದ್ದಾರೆ, 3-4 ಜನ ಇದ್ದಾರೆ ಆ್ಯಕ್ಚುಲಿ. ಅವ್ರು ಇನ್ನೂ ಬಂದಿಲ್ಲ. ಐ ಥಿಂಕ್ ದೇ ವಿಲ್ ರೀಚ್ ಇನ್ ಅನದರ್ 10 minutes. ಆ್ಯಂಡ್ ನಮ್ಮ ಗೆಸ್ಟು ಇಂದ್ರಜಿತ್ ಲಂಕೇಶ್ ಅವರು ಬರ್ತಾರೆ. ಸೊ ಈಲ್ ಆಲ್ಸೋ ಟೇಕ್ ಅನದರ್ 5 minutes. ಆ್ಯಂಡ್ ಈಗ ಮೂವಿ ವಿಷಯಕ್ಕೆ ಬಂದಾಗ, ನಾಯಿದೆ ಎಚ್ಚರಿಕೆ. ಸೊ ನೀವು ಕೇಳಿದ ತಕ್ಷಣವೇ ಇದೇನು ಟೈಟಲ್ ವಿಚಿತ್ರವಾಗಿದೆಯಲ್ಲ, ಇದು ಎಲ್ಲೂ ಕೇಳಿಲ್ಲ, ಇದು ಮೂವಿ ಟೈಟಲ್ಲೇ ಅಲ್ಲ ಅಂತ. ಆಮೇಲೆ ಫಸ್ಟ್ ನಮ್ಮ ಡೈರೆಕ್ಟರು ಕಲೇಗೌಡ ಅವರು ನನ್ನ ಹತ್ರ ಬಂದು ಸ್ಟೋರಿ ಹೇಳಿದಾಗ, ನಾನು ಸರ್ ಇದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ಕೇಳಿದೆ. ಅವರು ಒಂದೇ ಮಾತು ಹೇಳಿದರು, ಸರ್ ಇದು ಕಂಟೆಂಟ್ ಚೆನ್ನಾಗಿದೆ, ಮೆಸೇಜ್ ಓರಿಯೆಂಟೆಡ್ ಮೂವಿ, ಇದು ತುಂಬ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳಿದ್ರು. ಸೊ ಆ ಥರ ಹೇಳಿದಾಗ ನಾನು ಓಕೆ, ನಾವು ಮಾಡೋಣ ಅಲ್ವಾ. ಯಾಕಂತಂದರೆ ಇಟ್ ಈಸ್ ಆಲ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಮೆಡಿಕಲ್ ಓರಿಯೆಂಟೆಡ್ ಅಂತ ಅಂದ್ಕೊಳ್ಳಿ. ಅಂದರೆ ಹೇಗೆ ರೇಬಿಸು ಕಾಯಿಲೆ ಬರುತ್ತೆ, ಹೇಗೆ ನಾವು ಅದನ್ನು ಟ್ರೀಟ್ ಮಾಡ್ಬೋದು, ಇಲ್ಲ ಒಬ್ಬ ವ್ಯಕ್ತಿ ಹೇಗೆ ಆಗ್ತಾನೆ ರೇಬಿಸ್ ಬಂದರೆ ಅನ್ನೋದು ಕೂಡ ಇದರಲ್ಲಿ ತೋರಿಸಿದ್ದೀವಿ. ಅಲಾಂಗ್ ವಿತ್ ದ್ಯಾಟ್ ವಿ ಹ್ಯಾಡ್ ಶೋನ್ ಮೆನಿ ಎಲಿಮೆಂಟ್ಸ್ ವಿತ್ ಹರರ್, ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್. ನೀವು ಟ್ರೈಲರ್ ಇನ್ನು ಸ್ವಲ್ಪ ಹೊತ್ತಲ್ಲೇ ಬಿಡುಗಡೆ ಮಾಡ್ತೀವಿ. ನೀವು ನೋಡಿ, ಟ್ರೈಲರ್ ನೋಡಿ, ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ವ್ಯೂಸ್ ಡೆಫಿನೆಟ್ಲಿ. ಆ್ಯಂಡ್ ದೆನ್ ಅಪಾನ್ ದಟ್ ಸ್ಟೋರಿ ಬಗ್ಗೆ ಆಲ್ರೆಡಿ ಡೈರೆಕ್ಟರ್ ಡಿಸ್ಕಸ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಸ್ಟೋರಿ ಹೇಳಿಬಿಟ್ರೆ ಆಮೇಲೆ ಇಲ್ಲೇ ಹೊಡೆದು ಬಿಡ್ತಾರೆ ಅನಿಸುತ್ತೆ, ಏನಕ್ಕೆ ಹೇಳಿದ್ದೀರಾ ಸ್ಟೋರಿ ಅಂತ ಅಲ್ವಾ.
ಓಕೆ, ಸೊ ಇದು ಒಂದು ಮೇನ್, ನಾಯಿ ಯಾವ ಥರ ನಿಯತ್ತಾಗಿರುತ್ತೆ, ಒಬ್ಬ ಮನುಷ್ಯನಿಗಿಂತೂ ನಾಯಿ ಅಷ್ಟು ಕ್ಲಿಯರ್ ಆಗಿರುತ್ತೆ. ಮನೆಯಲ್ಲಾದ್ರೂ ಇಲ್ಲ ಹೊರಗಡೆ ಆದ್ರೂ ನಾವು ಎಷ್ಟೇ ಲೇಟಾಗಿ ಬಂದ್ರೂ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ನಾವು ಬಂದ ಮೇಲೆ ಅದು ಬೇರೆ ಥರ ಪ್ರೀತಿನೇ ತೋರಿಸುತ್ತೆ. ಸೊ ನಾಯಿಗಳನ್ನ ಸಾಕ್ಬೇಕು. ನಾನು ಡೈಲಿ ನೋಡ್ತಾ ಇರ್ತೀನಿ ಆ ನ್ಯೂಸ್ ಚಾನಲಲ್ಲಿ, ಈ ನ್ಯೂಸ್ ಚಾನಲಲ್ಲಿ ಪಕ್ಕದ ಮನೆಯವರು, ಅವರು ಇವರು ನೈಬರ್ಹುಡಲ್ಲಿ ಗಲಾಟೆಗಳಾಗೋದು ಅದು ಇದು ಅಂತ ಹೇಳಿ. ಕರೆಕ್ಟು, ನೋಡ್ಕೋಬೇಕು ನಾವು. ಇಟ್ ಇಸ್ ನಾಟ್ ಅವರ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ, ಅಟ್ಲೀಸ್ಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕಿಂತೂ ಹ್ಯುಮ್ಯಾನಿಟಿ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ನಾಯಿಗಳನ್ನ ಯಾವ ಥರ ಪ್ರೀತಿ ಮಾಡ್ತೇವೆ, ನನಗೆ ಒಂದೇ ವಿಷಯ ಹೇಳ್ತೀನಿ ನಾನು. ಹೇಗೆ ಅಂತಂದರೆ, ಈಗ ಬೀದಿಗಳಲ್ಲಿರೋ ನಾಯಿಗಳು ಬೇರೆಯವ್ರು ನೋಡಿದ ತಕ್ಷಣ ಕಚ್ತವೆ ಅದು ಇದು ಅಂತ ಹೇಳ್ತಾರೆ ಯೂಶ್ವಲಿ. ಬಟ್ ಆದರೆ ನೀವು ಅದೇ ನಾಯಿನ ಪ್ರೀತಿಯಾಗಿ ನೋಡಿಕೊಂಡ್ರೆ ನಿಮ್ಮನ್ನೇನು ಮಾಡಲ್ವೇ? ಯಾಕೆ? ಜನ ಹೇಳ್ತಾರೆ ಆ ನಾಯಿನ ಕಲ್ಲಲ್ಲಿ ಹೊಡೆದಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ. ದಿನಕ್ಕೆ ನನಗೆ ಗೊತ್ತಿರೋ ಪ್ರಕಾರ BBMPಗೆ ಸಾವಿರಾರು ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ, ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಅವರು ಇವರು ಅಂತೇಳಿ. ಅದು ಅಲ್ಲದೆ ಇಟ್ ಈಸ್ ರಿಯಲಿ ಬಿಗ್ ಇಶ್ಯೂ ಟು ಟೆಲ್ ಯು ವೆರಿ ಫ್ರಾಂಕ್ಲಿ. ಬಟ್ ಅದನ್ನು ನಾವು ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದು ನಾವು ವಿ ಹ್ಯಾವ್ ಟು ಥಿಂಕ್ ಆ್ಯಂಡ್ ಡೂ ಇಟ್ ಡೆಫಿನೆಟ್ಲಿ. ಆ್ಯಂಡ್ ದೆನ್ ಮೂವಿ ವಿಷಯಕ್ಕೆ ಬಂದರೆ, ಕ್ಯಾನ್ ಐ ಟಾಕ್ ಅಬೌಟ್ ದ ಮೂವಿ ಕಂಪ್ಲೀಟ್ಲಿ? ಓಕೆ. ಸೊ ಎಡಿಟರು ವಿಜಯ್ ಅಂತ ಇದ್ದಾರೆ, ಅವ್ರ ಕಡೆಯಿಂದ ಪ್ರಸನ್ನ ಅಂತ ಬರ್ತಿದ್ದಾರೆ ಈಗ. ಸೊ ಅದರ್ ದೆನ್ ದ್ಯಾಟ್ ಡೈರೆಕ್ಟರ್ ವಿಲ್ ಗಿವ್ ಆಲ್ ದ ಡೀಟೇಲ್ಸ್ ಟು ಯು. ಸೊ ಮೂವಿ ತುಂಬ ಚೆನ್ನಾಗಿ ಬಂದಿದೆ, ದಯವಿಟ್ಟು ನೋಡಿ, ಥಿಯೇಟರಲ್ಲಿ ನೋಡಿ, ಕನ್ನಡ ಸಿನಿಮಾನ ಗೆಲ್ಲಿಸಿ. ಯಾಕಂತಂದರೆ ಜನ ಹೇಳ್ತಾ ಇರ್ತಾರೆ ಮೂವೀಸ್ ಯಾರು ಬರ್ತಾ ಇಲ್ಲ ಥಿಯೇಟರ್ಸ್ಗೆ, ಇವಾಗೆಲ್ಲ OTTಯಲ್ಲಿ ರಿಲೀಸ್ ಆಗುತ್ತೆ ಹಾಗೆ ಹೀಗೆ ಅಂತ. ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತವೆ, ಎಷ್ಟು ಜನ ನೋಡ್ತಿದ್ದಾರೆ. ಥಿಯೇಟರ್ ಈಸ್ ಆಲ್ವೇಸ್ ಥಿಯೇಟರ್ ಅಲ್ವಾ. ಯಾಕಂತಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸೇ ಬೇರೆ ಥರ ಇರುತ್ತೆ. ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದೂ. ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಮೊಬೈಲಿಂದ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಸೊ ಮೊಬೈಲ್ನ ನಾವು ಯಾವ ಥರ ಯೂಸ್ ಮಾಡಬೇಕೋ ಆ ಥರ ಯೂಸ್ ಮಾಡಬೇಕಾಗಿತ್ತು, ಬಟ್ ನಾವು ಆ ಥರ ಯೂಸ್ ಮಾಡ್ತಿಲ್ಲ ಅಷ್ಟೇ. ಓವರಾಗಿ ಯೂಸ್ ಮಾಡ್ತಾ ಇದ್ದೀವಿ, ಅಡಿಕ್ಟ್ ಆಗ್ತಾ ಇದ್ದೀವಿ ಮೊಬೈಲ್ಗೆ. ಸೊ ವಿ ಶುಡ್ ನಾಟ್ ಡೂ ದಿಸ್. ಡೆಫಿನೆಟ್ಲಿ ವಿ ಶುಡ್ ಚೇಂಜ್ ಸರ್ಟನ್ ಥಿಂಗ್ಸ್ ಅಂತ ಹೇಳ್ತೀನಿ. ಸರ್ ಇದರಲ್ಲಿ ಮೇನ್ ಲೀಡ್ ನಾನೇ ಮಾಡಿದ್ದು. ಇದರಲ್ಲಿ ಹೇಗೆ ಅಂತಂದರೆ, ಲೈಕ್ ರೇಬಿಸ್ ಯೂಶ್ವಲಿ ಹೇಗೆ ಅಟ್ಯಾಕ್ ಆಗುತ್ತೆ, ಸೊ ಅಟ್ಯಾಕ್ ಆಗಿರೋರನ್ನ ಹೇಗೆ ನಾನು ಕಾಪಾಡ್ಕೊತೀನಿ ಅನ್ನೋದೇ ಒಂದು ಮೂವಿ ಎಲಿಮೆಂಟ್ ಸರ್. ಹೌದು, 100%. ಅದರಲ್ಲೂ ಡಾಕ್ಟ್ರೇ, ಅದರಲ್ಲೂ ನನ್ನ ಹೆಸರು ಲೀಲಾ ಅಂತಾನೆ. ಇಟ್ ಈಸ್ ಲೈಕ್ ದಿಸ್, ಆ್ಯಕ್ಟರ್ ಕಮ್ ಡಾಕ್ಟರ್. ಸಾಂಗ್ಗಳು 4 ಇದ್ದಾವೆ ಸರ್ ಟೋಟಲ್ಲು. 1-2 ಇಂಗ್ಲೀಷು ವಿತ್ ಕನ್ನಡ ಇದೆ, 2 ಕಂಪ್ಲೀಟ್ ಸಂಪೂರ್ಣ ಕನ್ನಡ ಇದೆ. ಸೊ 2 ಮಿಕ್ಸ್ ಚೆನ್ನಾಗಿರುತ್ತೆ ಅಂತ ಸಾಂಗ್ಸ್ ಮಾಡಿದ್ವಿ ಸರ್. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್, ಸೆನ್ಸರ್ ಕೂಡ ಆಗೋಗಿದೆ ಆಲ್ಮೋಸ್ಟ್. ರಿಲೀಸ್ ಮೋಸ್ಟ್ಲಿ ಇನ್ನೊಂದು 1 ಮಂತಲ್ಲಿ ರಿಲೀಸ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ಇಟ್ ಮೇ ಟೇಕ್ ಲೆಸರ್ ಟೈಮ್, ಅವ್ರು ಇನ್ನೂ ಸ್ವಲ್ಪ ಹೊತ್ತು ಆಗ್ಬೋದು ಸರ್. ಈಸಿ ಹಾರರ್ ಮತ್ತೆ ಅದ್ರ ಜೊತೆಲಿ ಸ್ವಲ್ಪ ಇನ್ನೊಂದಷ್ಟು ಎಲಿಮೆಂಟ್ಸ್ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ ಟೆಕ್ನಿಕಲಿ. ಇಟ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಇನ್ನೊಬ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬರಬೇಕಿತ್ತು, ಆ್ಯಕ್ಚುಲಿ ಬರಲಿಲ್ಲ ಅವರು ಬಂದಿದ್ರೆ ಇಬ್ಬರು ಒಂದು ಒಳ್ಳೆ ಇದ್ರಲ್ಲಿ ಮಾತಾಡ್ಬೋದಾಗಿತ್ತು, ಆಗಲಿಲ್ಲ. ಬಟ್ 2 ಟ್ರ್ಯಾಕ್, ಟೋಟಲ್ 4 ಟ್ರ್ಯಾಕ್ ಇದೆ. 2 ಟ್ರ್ಯಾಕ್ ಡಿಫ್ರೆಂಟ್ ಜಾನರ್ಸಲ್ಲಿದೆ, ಒಂದೊಂದು ಡಿಫ್ರೆಂಟ್ ಜಾನರ್ಸ್ ಇದೆ. ಒಂದು ರಾಕ್ ಆಗಿರ್ಬೋದು, ಇನ್ನೊಂದು ಸಮ್ ಕ್ಲಾಸಿಕಲ್ ವರ್ಷನ್, ಈ ಥರ ಇದೆ. ಬಟ್ ಗೆಲಾನು ಕ್ರೇಜ್ ಇದೆ. ಟೋಟಲಿ ಓವರ್ ಆಲ್ 100% ಪಕ್ಕ ಥಿಯೇಟರಲ್ಲಿ ಒಂದು ಒಳ್ಳೆ ಸೌಂಡ್ ಮಾಡೋದು ಅದಂತೂ ಖಂಡಿತ. ಹೋಪ್ ಫಾರ್ ದ ಬೆಸ್ಟ್, ದಟ್ಸ್ ಇಟ್. ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಡೈರೆಕ್ಟರ್. ಎಸ್, ಬೇರೆ ಏನಾರು ಸರ್? ದಟ್ಸ್ ಇಟ್ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಟ್. ಸೊ ಅಲ್ಲಿ ಏನೋ ಒಂದಿದೆ ಅಂತ ಎಲ್ಲರೂ ಅನ್ಕೊಂತಾರೆ, ನಾಯಿ ಇದೆ ಎಚ್ಚರಿಕೆ. ಏನಿದು ನಾಯಿ ಇದೆ ಎಚ್ಚರಿಕೆ? ಎಲ್ಲರಿಗೂ ಒಂದು ಡೌಟ್ ಬರುತ್ತೆ. ಮನೆ ಮುಂದೆ ಬಿದ್ದಿರುವಂತ ಒಂದು ಬೋರ್ಡ್, ಮನೆ ಮುಂದೆ ಹಾಕಿರ್ತಾರೆ ನಾಯಿ ಇದೆ ಎಚ್ಚರಿಕೆ ಬೋರ್ಡು. ನಾಯಿ ಇದೆ ಎಚ್ಚರಿಕೆ ಬೋರ್ಡ್ನ ಮನೆ ಮುಂದೆ ಹಾಕಿರ್ತಾರೆ. ಸೊ ಅದು ನಾನು ಸ್ಟಾರ್ಟಿಂಗ್ ಅಲ್ಲಿ ಕತೆ ಮಾಡಿದಾಗ ಯಾವುದೋ ಒಂದು ಇಂಗ್ಲಿಷ್ ಸಿನಿಮಾ ನೋಡಿದಾಗ, ಸೊ ನಾನು ಈ ತರ ಹೊಸದಾಗಿ ಏನಾದ್ರು ಒಂದು ಮಾಡಬೇಕು, ಹೊಸ ಕಂಟೆಂಟ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ಸೊ ಎಲ್ಲರೂ ಮಾಡ್ತಾರೆ ಹಾರಾರು, ಎಲ್ಲರೂ ಮಾಡ್ತಾರೆ ಲವ್ ಸ್ಟೋರಿ, ಎಲ್ಲರೂ ಮಾಡ್ತಾರೆ ರೌಡಿಸಮ್ಮು. ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ನಾನು ಮಾಡಬೇಕು ಅಂತ, ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಬಂದಿದ್ದೆ. ನನಗಿದು ನಾಯಿ ಇದೆ ಎಚ್ಚರಿಕೆ ಅಂತ ಒಂದು ಕಾನ್ಸೆಪ್ಟು. ಸೊ ಮಾಡಿದ್ದೀನಿ. ತುಂಬ ಟ್ವಿಸ್ಟ್ ಇದೆ ಸಬ್ಜೆಕ್ಟಲ್ಲಿ, ಕತೆ ಅಂತೂ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಸೊ ಅದು ನೀವು ಟ್ರೈಲರ್ ನೋಡಿ ನೀವೇ ತಿಳ್ಕೊಬೇಕಾಗತ್ತೆ ಏನಿದೆ ಅಂತ ಅಂದ್ಬಿಟ್ಟು. ಸೊ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಟೈಟಲ್ಗೂ ನಮಗೂ ಸಂಬಂಧ, ಟೈಟಲ್ಗೂ ಸಿನಿಮಾಗೂ ಏನು ಸಂಬಂಧ ಅಂತಾರ?
ಸೊ ಟೈಟ್ಲಿಗೂ ಸಿನಿಮಾಗೂ ಬಹಳ ಸಂಬಂಧ ಇದೆ. ಯಾಕೆಂದ್ರೆ ಸಬ್ಜೆಕ್ಟ್ ಅಲ್ಲಿ ಬಂದ್ಬಿಟ್ಟು ಒಂದು ಡಾಗ್ ಕಂಟೆಂಟ್ ಆಗಿರೋದ್ರಿಂದ ಒಂದು ನಾಯಿ, ಇವಾಗ ನಾವೇನಂತೀವಿ ನಾಯಿನ ಮನೇಲಿ ಪ್ರತಿಯೊಬ್ರು ನಾಯಿ ಸಾಕ್ತಾರೆ. ಸೊ ಯಾಕೆ ಅಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಈ ಸಬ್ಜೆಕ್ಟ್ ಅಲ್ಲಿ ಅದನ್ನು ಹೇಳಿದೀವಿ ನಾವು. ಸೊ ಮನೇಲಿ ಪ್ರತಿಯೊಬ್ರು ನಾಯಿ ಸಾಕೋರು ಕೂಡ ಸೊ ಅದನ್ನ ಕಂಪಲ್ಸರಿ ಫಾಲೋ ಅಪ್ ಮಾಡಲೇಬೇಕು. ಒಂದು ನಾಯಿಗೆ ಒಂದು ರೇಬಿಸ್ ಬಂದ್ರೆ ಏನಾಗುತ್ತೆ, ಅದರಿಂದ